ಈ ಊರಲ್ಲಿ ನನ್ನದೇ ಕಾಬಾಟ್. ಯಾವನಾದ್ರೂ ನನಗೆ ದುಡ್ಡು ಕೊಟ್ಟರೆ ಅವನನ್ನು ನನ್ನ ಇದೇ ಪಿಚ್ಚಿಂದ ಚೂರು ಚೂರು ಇನ್ನ ಕಂಡ ಕೊಡ್ತೀವಿ, ಯಾಕೆ ಹೆಂಡ ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಳ ಮನ್ಕೊಳಕ್ ಒಂದು ಹೆಣ್ಣು ಕೊಡ್ತೀವಿ. यदा यदा हि धर्मस्य ग्लानिर्भवति भारत अद्भुतनान्यधर्मस्य तत्त्वमाणाच्च सकृता धर्म संस्थापनार्थाय संभवामि युगे युगे. ಇದೇನಪ್ಪ ನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯದ ಆಕಾಶ ಇದ್ದಾಗ ಅಧರ್ಮ ತಾಂಡವವಾಡುವಾಗ ನಮ್ಮಂತ ಕಾಡದಲಿಗರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೂ ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದರೆ ಇದು ಕಲಿಯುಗ. ತಲೆ ಇರುವವರ ಕಲಿಯುಗ, ತಲೆ ಹೊಡೆಯುವ ಕಲಿಯುಗ, ತಲೆ ತೆಗೆಯುವ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೆ ಏನು? ನಮ್ಮಂತ ಕಳ ನಾಯಕರನ್ನ ಮಟ್ಟ ಹಾಕೋದಂದ್ರೆ ಏನು? ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ಇನ್ನಾತ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಆಟಕ್ಕಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಇಲ್ಲ ಸಣ್ಣ ಕಥೆಗಳು ಕಟ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಯಾಕೆ ಹೆಂಡ ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಳ ಮನ್ಕೊಳಕ್ ಒಂದು ಹೆಣ್ಣು ಕೊಡ್ತೀವಿ. ಹೆಂಗಾರ ಮಾಡಿ ಆಮೇಲೆ ಒಂದಲ್ಲ ಎರಡಲ್ಲ ಗುಂಬ್ತೀವಿ, ಗುಮ್ಮಿಸ್ಕೊಳ್ಳ
ಶ್ರೀಮಂತ ರಾಜಕೀಯ ಕಿರಾತಕರು ಹಾಕೋ ಲೆಕ್ಕಾಚಾರ ಇದು ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಿಲ್ಲರೋ ನೀವ್ ಹೇಳಲ್ಲ. ಯಾಕಂದ್ರ ಎಲ್ಲಾರು ಬಿಸಿ. ನಮ್ಮ ಸಬರಿ ನಮಗೆ ಹೆಚ್ಚಾಗೈತಿ, ನಾವು ಊರಿಂದ ತೊಳಿಲ್ರಿಪ್ಪ. ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ, ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರಸ್ತಾ ಮಾಡಿಕೊಡ್ರಿ ಅಂದ್ರ ಬಿದ್ದಿರು ಹೋಗ್ಯಾರ ನಿಮ್ಮ ಅಪ್ಪ ಮುಗ್ತಾರ. ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವ್ ಯಾವತ್ತಿದ್ರು ಇಲ್ಲೇ ಇರ್ಬೇಕು. ದುಡ್ಡಿನ್ಯಾಗ ದೊಡ್ಡವ ಈ ಗಜರ, ಸೊಕ್ಕಿನ್ಯಾಗ ದೊಡ್ಡವ ಈ ಗಜರ, ದೌಲತ್ತಿನ್ಯಾಗ ದೊಡ್ಡವ. ಕಲಿಯುಗದಲ್ಲಿ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಈ ರೈತ ಹರಿಸಿದ ರಕ್ತ ದೋಕಳಿ ಎಂಬ ನಾಟಕದಲ್ಲಿ ಈ ಗಜ ರಾಜ್ಯನೇ ಗಂಡ. ಗಜೇಂದ್ರ ಗೌಡ, ಈ ಊರಲ್ಲಿ ನನ್ನದೇ ಕಾಬಾಟ್. ಯಾವನಾದ್ರೂ ನನಗೆ ದುಡ್ಡು ಕೊಟ್ಟರೆ ಅವನನ್ನು ನನ್ನ ಇದೇ ಪಿಚ್ಚಿಂದ ಚೂರು ಚೂರು. ಸುಮ್ಮನೆ ನಾನು ಕೈ ಮಾಡಿ ಕರೆದೆಯನ್ನು ಬಂದು ಸೆರಗಾಚಿದರೆ ಏನಾದರೂ ಹಾರಾಡಿದರೆ ಅರೆಕ್ಷಣದಲ್ಲಿ ಅವಳ ಬಟ್ಟೆ ಬಿಚ್ಚಿ ಅವಳ ಸುಂದರವಾದ ದೇಹವನ್ನು ಹಿಂದೂಗಿದ ಬಾಳೆ ಹಣ್ಣಿನ ಸಾಕುವುದೇ ಗಜೇಂದ್ರನ ಆಟ. ಈ ಊರಲ್ಲಿ ನಾನು ಕಣ್ಣಿಟ್ಟ ಎನ್ನು ಯಾವುದೂ ಬಿಟ್ಟಿಲ್ಲ. ಆದರೆ ಈ ಊರಿನ ಬಡ ರೈತನಾದ ಪರಮೇಶನ ಹೆಂಡತಿ ಪಾರ್ವತಿ ಏನ ಬಡ ಮೈಮಾಟ, ಏನ ಬಡ ಕುಡಿ ನೋಟ, ಕರ್ಪೂರದ ಗೊಂಬೆಯಂತೆ ಹೊಳಿತಿರುವ ದೇಹ ಈ ಗಜರಾಜನೆಂಬ ಕಾಮ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಲೇಬೇಕು.